ಪಂಚಗಿ ಬಾಳಪ್ಪ. ಗಣಪತಿಯ ಪಾತ್ರದಲ್ಲಿ ಮೊದಲ ಪ್ರವೇಶ. ಲೇಖಕರು ನಾಟಕನಾಗಿ 45 ವರ್ಷಗಳು ಮತ್ತು ನಾಟಕ ಸಂಘದ ಒಡೆಯನಾಗಿ 30 ವರ್ಷಗಳ ಕಾಲ ಕನ್ನಡ ರಂಗಭೂಮಿಗೆ ಸೇವೆ ಸಲ್ಲಿಸಿದ್ದಾರೆ. ಕಷ್ಟಕಾಲದಲ್ಲಿ ಬದುಕಿ ಸಂಘವನ್ನು ಮುನ್ನಡೆಸಿದ್ದರು. ಅವರು 1916ರಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಎಣಗಿ ಗ್ರಾಮದಲ್ಲಿ ಜನಿಸಿದರು. 3 ವರ್ಷದವರಿದ್ದಾಗ ತಂದೆಯನ್ನು ಕಳೆದುಕೊಂಡರು. ಬಡತನದಲ್ಲಿ ತಾಯಿ, ಅಣ್ಣ ಮತ್ತು ಅಕ್ಕನೊಂದಿಗೆ ಬೆಳೆದರು. ಗೇಣಗಲ ಹೊಲ ಮನೆಗಳಿದ್ದರೂ ಅದೇನು ಹೇಳಿಕೊಳ್ಳುವಂತಹ ಆಸ್ತಿಯಾಗಿರಲಿಲ್ಲ. 3ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಊರಿನಲ್ಲಿ ನಡೆಯುತ್ತಿದ್ದ ಭಕ್ತ ಮಾರ್ಕಂಡೇಯ ಬಯಲಾಟದ ಸಿದ್ಧತೆ ನಡೆಸುತ್ತಿದ್ದರು. ಕರ್ನಾಟಕದ ಪ್ರತಿ ಹಳ್ಳಿಯಲ್ಲೂ ಇಂತಹ ಬಯಲಾಟದ ಸಂಘಗಳು ಇರುತ್ತಿದ್ದವು. ರೈತರು ದುಡಿಮೆಯ ನಂತರ ಮನೋರಂಜನೆ. ಗಂಗಪ್ಪ ಅಗಸಿಮನಿ, ರಾಯಪ್ಪ ಮೆಟ್ಟಿ, ಬಸವಯ್ಯ ಹೋಲಿಮಠ, ವೀರಭದ್ರಯ್ಯ ಮಠಪತಿ, ಚನ್ನಬಸಪ್ಪ ಕದ್ರೊಳ್ಳಿ, ವೀರಪ್ಪ ಗೋರಿಕೊಪ್ಪ ಮುಂತಾದ ಊರ ಹಿರಿಯರು ಬಯಲಾಟದ ಸೂತ್ರಧಾರಿಗಳು ಮತ್ತು ಪಾತ್ರಗಳನ್ನು ನಿರ್ವಹಿಸಿದರು. ಲೇಖಕರಿಗೆ ಬಾಲ್ಯದಲ್ಲಿ ಭಜನೆಗಳೆಂದರೆ ತುಂಬ ಇಷ್ಟವಿತ್ತು. ಹಾಡುಗಾರರಿಗೆ ಪ್ರತಿಭೆಯಿಂದಾಗಿ ಶಾಲೆಯಲ್ಲಿ ಶಿಕ್ಷಕರ ಮೆಚ್ಚುಗೆ ಮತ್ತು ಶಿಕ್ಷೆಗಳಿಂದ ಪಾರಾಗುತ್ತಿದ್ದರು. ರಂಗ ಪ್ರವೇಶ. ಭಕ್ತ ಮಾರ್ಕಂಡೇಯ ಬಯಲಾಟದಲ್ಲಿ ತಾಲೀಮಿಗೆ ಅಣ್ಣನ ಜೊತೆ ಹೋಗುತ್ತಿದ್ದ ಲೇಖಕರು ಅಣ್ಣನ ಅನುಪಸ್ಥಿತಿಯಲ್ಲಿ ಗಣಪತಿಯ ಪಾತ್ರ ನಿರ್ವಹಿಸಲು ಅವಕಾಶ ಪಡೆದರು. ಹಿರಿಯರ ಅಚ್ಚರಿಗೆ ಕಾರಣವಾಗುವಂತೆ ಲೇಖಕರು ಪಾತ್ರವನ್ನು ಚೆನ್ನಾಗಿ ನಿರ್ವಹಿಸಿದರು. ಇದರ ಪರಿಣಾಮವಾಗಿ ಅಣ್ಣನ ಬದಲಿಗೆ ಲೇಖಕರೇ ರಂಗಭೂಮಿಗೆ ಪಾದಾರ್ಪಣೆ ಮಾಡಿದರು. ಲವಕುಶ ನಾಟಕದಲ್ಲಿ ಕೌಸಲ್ಯ ಸ್ತ್ರೀ ಪಾತ್ರವನ್ನು ನಿರ್ವಹಿಸಿದರು. ಈ ಪಾತ್ರವು ಮುಂದೆ ಕನ್ನಡ ರಂಗಭೂಮಿಯಲ್ಲಿ ಉತ್ತಮ ಸ್ತ್ರೀ ಪಾತ್ರಧಾರಿಗೆ ಕೀರ್ತಿಗಳಿಸಲು ನಂದಿಯಾಯಿತು. ವಯಸ್ಸಿಗಿಂತ ಯೋಗ್ಯತೆಗೆ ಅನುಗುಣವಾಗಿ ಪಾತ್ರಗಳನ್ನು ನೀಡಲಾಯಿತು. ಹಳ್ಳಿಯ ಬಯಲಾಟಗಳು ಜಾತಿ, ಮತ, ಬಡವ ಭೇದವಿಲ್ಲದೆ ಜನರು ಒಗ್ಗೂಡಿಸಿ ವೈಭವಕತೆಯನ್ನು ಬೆಳೆಸುತ್ತಿದ್ದವು. ಇಂದಿನ ಅನೈಕ್ಯತೆಗೆ ಇಂತಹ ಆಟಗಳು ವಿರಳವಾಗಿರುವುದು ಒಂದು ಕಾರಣ. 3ನೇ ತರಗತಿ ಇರುವಾಗಲೇ ಶಾಲೆ ಬಿಡಬೇಕಾಯಿತು. ಊರ ಪಕ್ಕದ ಹೊಲದಲ್ಲಿ ದನಕರು, ಪಶು ಪಕ್ಷಿಗಳ ಕಾಟ ಮತ್ತು ಸುಗ್ಗಿಯ ಸಮಯದ ಕೆಲಸಗಳಿಂದಾಗಿ ಶಾಲೆಯನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ. ತಾಯಿಯ ಮೇಲೆ ಮನೆಯ ನಿರ್ವಹಣೆ ಮತ್ತು ಸಾಲದ ಹೊರೆ ಇತ್ತು. ಚಿಕ್ಕವರಾದ ಅಣ್ಣ ತಂಗಿಯರನ್ನು ಪೋಷಿಸುವ ಜವಾಬ್ದಾರಿಯೂ ಇತ್ತು. ಈ ಕಷ್ಟದ ಪರಿಸ್ಥಿತಿಯಲ್ಲಿ ಸಹೋದರ ಮಾವ ಗುಂಡಪ್ಪ ಮನೆಯ ಎಲ್ಲ ಹೊಣೆಯನ್ನು ಹೊತ್ತುಕೊಂಡು ಸಹಾಯ ಮಾಡಿದರು. ಸೋದರ ಮಾವ ನೆರವಿನ ಹೊರತಾಗಿಯೂ ಲೇಖಕರು ಅಂತಿಮವಾಗಿ ಶಾಲೆಯನ್ನು ಬಿಟ್ಟು ಹೊಲ ಕಾಯಬೇಕಾಯಿತು. ಸೇವಕನ ಪಾತ್ರ. ಎಣಗಿ ಗ್ರಾಮದ ಹೆಚ್ಚಿನ ಜಮೀನುಗಳು ದೇಸಾಯಿ ಮನೆತನವು ಒಕ್ಕಲುತನದ ವ್ಯವಸ್ಥೆ ನೋಡಲು ಆಗದೆ ಗುರುಸಿದ್ದಯ್ಯನವರು ದೇಸಾಯರ ಹೊಲಗಳನ್ನು ಗೇಣಿಗೆ ಪಡೆದರು. ಗುರುಸಿದ್ದಯ್ಯನವರು ವ್ಯವಹಾರ ಚತುರರಾಗಿ ಊರ ಹಿರಿತನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಧಾರವಾಡ ಜಿಲ್ಲೆಯ ಮೊರಬದಲ್ಲಿ ಗರುಡ ಸಡಶಿವರಾಯರ ಪದುಕ ಪಟ್ಟಾಭಿಷೇಕ ನಾಟಕ ನೋಡಲು ಎಣಗಿಯ ಕಲಾರಸಿಕರು ಚಕ್ಕಡಿ ಹೊಡಿಕೊಂಡು ಹೋರಾಟರು, ಅದರಲ್ಲಿ ಬಾಲಕಲಾವಿದನಾದ ಲೇಖಕರು ಸೇರಿದ್ದರು. ಗುರುಸಿದ್ದಯ್ಯನವರು ನಾಟಕವನ್ನು ಕಾಂಕ್ರೀಟ್ಗೆ ಹಿಡಿದು ನರಗುಂದಕ್ಕೆ ಒಯ್ದರು. ಪ್ರತಿದಿನ ನಾಟಕ ನೋಡಿ ಲೇಖಕರಿಗೆ ಇಡೀ ನಾಟಕ ಮುಖಪಾಠವಾಯಿತು. ಒಂದು ದಿನ ಭರತನ ಸೇವಕನ ಪಾತ್ರಧಾರಿ ಬಾರದಿದ್ದಾಗ ಲೇಖಕರು ಆ ಪಾತ್ರ ವಹಿಸಿ ಸಮಸ್ಯೆ ಬಗೆಹರಿಸಿದರು, ಹೊಣೆ ಹೊತ್ತರು. ನಂತರ ಮಂಡಳಿಯು ಸೂರೇಬೆನ್ನಕ್ಕೆ ಹೋಯಿತು. ಅಲ್ಲಿ ನಾಟಕಗಳು ನಿಂತವು. ಲೇಖಕರು ಪದುಕ ಪಟ್ಟಾಭಿಷೇಕ ಪುಸ್ತಕಗಳನ್ನು ತಂದು ಕೆಲವರನ್ನು ಸೇರಿಸಿ ತಾವೇ ನಾಟಕದ ನಿಗದರ್ಶನದ ಹೊಣೆ ಹೊತ್ತು ತಾಲೀಮು ಪ್ರಾರಂಭಿಸಿದರು. ರುದ್ರಯ್ಯ ರಾಮನಾದರೆ, ಶಿವಬಸಯ್ಯ ಕೈಗೇಯಿ ಮತ್ತು ಲೇಖಕರು ಭರತನ ಪಾತ್ರ ವಹಿಸಿ ನಾಟಕದ ಸಾಧನೆಯಲ್ಲಿ ತೊಡಗಿದ್ದರು. ಲೇಖಕರು ತಮ್ಮ ಬಾಲ್ಯದ ಮಲಪ್ರಭಾ ನದಿಯಲ್ಲಿ ಈಜಲು ಪ್ರಯತ್ನಿಸಿದ ನೆನಪುಗಳು ಹಂಚಿಕೊಂಡಿದ್ದಾರೆ. ನಾಟಕದ ಅಭ್ಯಾಸ ತಡರಾತ್ರಿಯವರೆಗೂ ನಡೆಯುತ್ತಿತ್ತು. ಹಿರಿಯನಾದ ಹೋಲಿಮಠದ ವೀರಯ್ಯನವರು ಲೇಖಕರನ್ನು ಹೊತ್ತುಕೊಂಡು ತಾಲೀಮು ಮನೆಗೆ ಕರೆದೊಯ್ಯುತ್ತಿದ್ದರು.
ಪದುಕ ಪಟ್ಟಾಭಿಷೇಕ ನಾಟಕದ ಯಶಸ್ವಿ ಪ್ರಯೋಗ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲೇಖಕರಿಗೆ ದೊರೆತ ಪ್ರಶಂಸೆಯ 1928ರಲ್ಲಿ ಅಣ್ಣ ಬಸಪ್ಪ ಕಲರದಿಂದ ಮರಣ ಹೊಂದಿದ ನೋವಿನ ಘಟನೆಯನ್ನು ಸ್ಮರಿಸಿದ್ದಾರೆ. ಆಗ ಲೇಖಕರಿಗೆ 12 ವರ್ಷ ವಯಸ್ಸು. ತಂದೆ ಮತ್ತು ಅಣ್ಣನ ಸಾವಿನ ನಂತರ ಮನೆಯ ಜವಾಬ್ದಾರಿ ಲೇಖಕರ ಹೆಗಲಿಗೆ ಬಿದ್ದಿತು ಮತ್ತು ಅವರ ಹೊಲಮನೆ ಕೆಲಸಗಳಿಗೆ ಮುತುವರ್ಜಿ ವಹಿಸಬೇಕಾಯಿತು. ಎಣಗಿಯಲ್ಲಿ ನಾಟಕ ನಡೆದಾಗ ಬೈಲಹೊಂಗಲದ ಅರಿವೆ ವ್ಯಾಪಾರಿ ಗಿರಿಧರಲಾಲ ಮಾರವಾಡಿಯವರು ನಾಟಕ ನೋಡಲು ಬಂದಿದ್ದರು ಮತ್ತು ವ್ಯಾಪಾರ ಸಂಬಂಧಗಳು ವೃತ್ತಿ ನಾಟಕನಾದೆ. ಲೇಖಕರು 1928ರಲ್ಲಿ ಬೈಲಹೊಂಗಲಕ್ಕೆ ಬಂದಿದ್ದ ಮೌಲಾಲಿ ಪ್ರಾಸಾದಿಕ ಸಂಗೀತ ಮಂಡಳಿಯ ಪದುಕ ಪಟ್ಟಾಭಿಷೇಕ ನಾಟಕದಲ್ಲಿ ಭರತನ ಪಾತ್ರಧಾರಿಯ ಕೊರತೆಯಿಂದಾಗಿ ರಂಗಭೂಮಿ ಪ್ರವೇಶಿಸಿದರು. ನಂತರ ಅವರ ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳ ಸಹೋದರ ಚಿನ್ಮಯ ಸ್ವಾಮಿ ದತ್ತವಾಡದಲ್ಲಿ ಸ್ಥಾಪಿಸಿದ ಬಡ ನಾಟಕ ಕಂಪನಿ ಸೇರಿದರು. ಅಲ್ಲಿ ಲೇಖಕರು ಪದುಕ ಪಟ್ಟಾಭಿಷೇಕದಲ್ಲಿ ಭರತನಾಗಿ ಮತ್ತು ಮಹಾನಂದದಲ್ಲಿ ನರದನಾಗಿ ಅಭಿನಯಿಸಿದರು. ಕಂಪನಿಯ ಶಿಸ್ತು ಮತ್ತು ತಾಯಿಯ ನೆನಪಿನಿಂದಾಗಿ ಲೇಖಕರು ಕಷ್ಟಪಡುತ್ತಿದ್ದರು. ಪ್ರಮುಖ ನಟಿ ಮರ್ದಂಜಾನ್ ಲೇಖಕರಿಗೆ ತಾಯಿಯಂತೆ ಧೈರ್ಯ ತುಂಬಿ ಅವರು ರಂಗಭೂಮಿಯಲ್ಲಿ ನೆಲೆಗೊಳ್ಳಲು ಸಹಾಯ ಮಾಡಿದರು. ಚಿನ್ಮಯ ಸ್ವಾಮಿಗಳ ನಾಟಕ ಸಂಘ ದತ್ತವಾಡದಲ್ಲಿ ಸಮಾಪ್ತಿಗೊಂಡಿತು. ನಿರೂಪಕರನ್ನು ಧಾರವಾಡದಲ್ಲಿದ್ದ ಶಿವಲಿಂಗ ಸ್ವಾಮಿಗಳ ನಾಟಕ ಸಂಘಕ್ಕೆ ಕರೆಯಲಾಯಿತು. ಶಿವಲಿಂಗ ಸ್ವಾಮಿಗಳು ತ್ಯಾಗವೀರ ಸಿರಸಂಗಿ ಲಿಂಗರಾಜರ ಹೆಸರಿನಲ್ಲಿ ನಾಟಕ ಸಂಘ ಸ್ಥಾಪಿಸಿದರು. ರಂಗಸಜ್ಜಿಗೆ ಕೊರತೆಯಿಂದಾಗಿದ್ದ ಗರುಡ ಸದಾಶಿವರಾಯರು ಉಚಿತವಾಗಿ ರಂಗಮಂದಿರ ಮತ್ತು ಸಲಕರಣೆಗಳನ್ನು ಒದಗಿಸಿದರು. ಮಹಾನಂದ ನಾಟಕದಿಂದ ಲಿಂಗರಾಜ ಸಂಗೀತ ನಾಟಕ ಮಂಡಳಿ ಪ್ರಾರಂಭವಾಯಿತು. ನಂತರ ಶೂರ ಶಿವಾಜಿ ಕಥೆಯಾಧಾರಿತ ಚಂದ್ರಗ್ರಹಣ ಎಂಬ ಹೊಸ ನಾಟಕ ಪ್ರದರ್ಶಿಸಲಾಯಿತು. ಮರಾಠಿ ಕಂಪನಿಗಳ ಹಾವಳಿಯಿಂದಾಗಿ ಕೇವಲ 2 ತಿಂಗಳಲ್ಲಿ ಸಂಘ ನಿಲ್ಲಿಸಬೇಕಾಯಿತು. ನಂತರ ಸ್ವಾಮಿಗಳು ತಮ್ಮ ನಾಟಕನೆಲ್ಲ ಅಣಿಗೇರಿ ಹುಸೇನ ಸಾಹೇಬನ ನಾಟಕ ಸಂಘಕ್ಕೆ ಸೇರಿದರು. ಕುಟುಂಬದ ಕಂಪನಿ ನಿರೂಪಕನನ್ನು ಹುಚ್ಚಪ್ಪ ಮತ್ತು ಹುಕ್ಕೇರಿ ಕಾಡಯ್ಯ ಇವರು ಲಕ್ಷ್ಮೀಶ್ವರದ ದೊಡ್ಡಮನಿ ಬಚ್ಚಸಾನಿ ಅವರ ಸಂಘಕ್ಕೆ ಕರೆದೊಯ್ದರು. ಅದು ಒಂದೇ ಕುಟುಂಬದ ಕಂಪನಿ. 40 ವರ್ಷಗಳ ಹಿಂದೆ ಎಲ್ಲರೂ ಸ್ತ್ರೀಯರೇ ಇದ್ದರು ಮತ್ತು ಪುರುಷ ಪಾತ್ರ ಕೂಡ ಅವರೇ ನಿರ್ವಹಿಸುತ್ತಿದ್ದರು. ನಿರೂಪಕನ ಸಂಗೀತ ಮತ್ತು ಅಭಿನಯವನ್ನು ಮೆಚ್ಚಿ ಸಂಘದಲ್ಲಿ ಅವಕಾಶ ನೀಡಲಾಯಿತು. ರಾಜಗೋಪಿಚಂದ, ಭಕ್ತ ಮುಂಡಲೀಕ, ಕೃಷ್ಣಲೀಲಾ ಆ ಸಂಘದ ಪ್ರಮುಖ ನಾಟಕಗಳಾಗಿದ್ದವು. ಬಚ್ಚಸಾನಿ ಕೃಷ್ಣಲೀಲಾ ನಾಟಕದಲ್ಲಿ ಕೃಷ್ಣನ ಪಾತ್ರವನ್ನು ನಿರೂಪಕನಿಗೆ ಕೊಡಿಸಿದರು. ಶಿವಲಿಂಗ ಸ್ವಾಮಿಗಳು ಕಿತ್ತೂರಿಗೆ ಹೋಗಿ ಅಲ್ಲಿನ ಇತಿಹಾಸವನ್ನು ತಿಳಿದು ಕಿತ್ತೂರು ಚೆನ್ನಮ್ಮ ನಾಟಕವನ್ನು ಬರೆದರು. ಸ್ವಾಮಿಗಳು ಈ ನಾಟಕವನ್ನು ಅಬ್ಬಿಗೆರೆ ಗೌಡ ಬಂಧುಗಳಿಗೆ ಒಪ್ಪಿಸಿದರು. ನಿರೂಪಕನು 1926ರಲ್ಲಿ ಅಂಬಿಗೆರೆ ನಾಟಕ ಸಂಘವನ್ನು ಸೇರಿದರು. ಕ್ರಾಂತಿಕಾರಿ ನಾಟಕ ಕಿತ್ತೂರು ಚೆನ್ನಮ್ಮ ಅಂಬಿಗೆರೆ ಗ್ರಾಮದಲ್ಲಿ ವೈಭವದಿಂದ ಪ್ರಾರಂಭವಾಯಿತು. ಈ ನಾಟಕವು ಕನ್ನಡ ರಂಗಭೂಮಿಯ ಮೂಲಕ ಕನ್ನಡದ ಇತಿಹಾಸವನ್ನು ಪ್ರತಿಬಿಂಬಿಸಿ ಭಾರತೀಯರಲ್ಲಿ ರಾಷ್ಟ್ರಾಭಿಮಾನವನ್ನು ಬಡಿದೆಬ್ಬಿಸುವ ಉದ್ದೇಶ ಹೊಂದಿತು. ಅಸಹಕಾರ ಚಳವಳಿ ಮತ್ತು ಸತ್ಯಾಗ್ರಹ ಎಂಬ ಶಬ್ದಗಳು ಆ ಕಾಲದಲ್ಲಿ ಇನ್ನೂ ಪ್ರಯೋಗಾವಸ್ಥೆಯಲ್ಲಿದ್ದವು. ಗಾಂಧೀಜಿಯವರ ಆಂದೋಲನ ಉತ್ತರ ಕರ್ನಾಟಕದಲ್ಲಿ ರಾಜಕೀಯ ಭೂಮಿಗೆ ಇನ್ನೂ ಸಿದ್ಧವಾಗುತ್ತಿದ್ದ ಸಮಯ. ಆ ಸಂದರ್ಭದಲ್ಲಿ ಶಿವಲಿಂಗ ಸ್ವಾಮಿಗಳ ಕಿತ್ತೂರು ಚೆನ್ನಮ್ಮ ನಾಟಕ ರಾಜಕೀಯ ರಂಗದಲ್ಲಿ ದೊಡ್ಡ ಸಾಧನೆ ಮಾಡಿತು. ಯಾವುದೇ ರಾಜಕೀಯ ಲೇಖನ ಅಥವಾ ಭಾಷಣ ಮಾಡಲಾಗದ ಮಹಾಕಾರ್ಯವನ್ನು ಈ ನಾಟಕ ಮಾಡಿ ತೋರಿಸಿತು. ಬಣ್ಣದ ಮರೆಯಲ್ಲಿ ಬಂಡು ನಾಟಕವು ಪ್ರೇಕ್ಷಕರ ಮೇಲೆ ತೀವ್ರ ಪರಿಣಾಮ ಬೀರಿತು. ರುದ್ರಪ್ಪ ನಾಟಕನನ್ನು ಟೋಪಿಗೆ ಕಟ್ಟಿ ಕೊಲ್ಲುವ ದೃಶ್ಯದಲ್ಲಿ ಆತನ ಆವೇಶಭರಿತ ಮಾತುಗಳಿಗೆ ಪ್ರೇಕ್ಷಕರು ಜಯಕಾರ ಹಾಕಿ ತಮ್ಮ ವಿದೇಶಿ ವಸ್ತ್ರಗಳನ್ನು ಸುಟ್ಟು ಹಾಕುತ್ತಿದ್ದರು. ಚೆನ್ನಮ್ಮನ ಪಾತ್ರಧಾರಿ
ರತ್ನಮ್ಮನ ವೀರವೇಷದ ಮಾತುಗಳಿಗೆ ಗಾಂಧೀಜಿ ಕಿ ಜೈ ಎಂಬ ಘೋಷಣೆ ಮೊಳಗುತ್ತಿತ್ತು. ಈ ನಾಟಕವು ಕರ್ನಾಟಕದಲ್ಲಿ ರಾಷ್ಟ್ರೀಯ ಇತಿಹಾಸ ನಿರ್ಮಿಸಿ ಕಿತ್ತೂರು, ಬೈಲಹೊಂಗಲ, ಸವದತ್ತಿಯಂತಹ ಸ್ಥಳಗಳಲ್ಲಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿತು. ರೋಮಾಂಚಕ ಘಟನೆ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ಹೆಚ್ಚು ಜನರಿಗೆ ತಿಳಿದಿಲ್ಲದ ಒಂದು ರೋಮಾಂಚಕ ಘಟನೆ ಉತ್ತರ ಕರ್ನಾಟಕದ ಬೈಲಹೊಂಗಲ ತಾಲೂಕಿನ ನಾಗನೂರು ಗ್ರಾಮದಲ್ಲಿ ನಡೆಯಿತು. ಅಲ್ಲಿನ ಚಳವಳಿಯನ್ನು ಪ್ರತಿಭಟಿಸಲು ಬಂದ ಬ್ರಿಟಿಷ್ ಕಲೆಕ್ಟರ್ ಸತ್ಯಾಗ್ರಹಿಗಳ ಕೈಯಲ್ಲಿದ್ದ ಗಾಂಧೀಜಿಯವರ ಭಾವಚಿತ್ರವನ್ನು ತಿರಸ್ಕಾರದಿಂದ ಬೂಟುಗಳಿಂದ ಒದ್ದು ಅವಮಾನಿಸಿದನು. ಇದು ಅಲ್ಲಿ ನೆರೆದಿದ್ದ ಜನರ ಸ್ವಾಭಿಮಾನವನ್ನು ಕೆರಳಿಸಿತು. ನಾಗನೂರಿನ ಒಬ್ಬ ವೀರ ಮಹಿಳೆ ಬ್ರಿಟಿಷ್ ಕಲೆಕ್ಟರ್ನ ಕಪಾಳಕ್ಕೆ ತನ್ನ ಪಾದರಕ್ಷೆಯಿಂದ ಹೊಡೆದ ಘಟನೆ. ಆ ಅಧಿಕಾರಿಯು ಆ ಪಾದರಕ್ಷೆಯನ್ನು ತನ್ನೊಂದಿಗೆ ಕೊಂಡೊಯ್ಯುವಂತೆ. ಎರಡನೇ ಭಾಗವು ಕಿತ್ತೂರು ಚೆನ್ನಮ್ಮ ನಾಟಕದ ಯಶಸ್ಸು ಮತ್ತು ಅದರಲ್ಲಿ ನಟಿಸಿದ ಕಲಾವಿದರು. ಹುಬ್ಬಳ್ಳಿ, ಧಾರವಾಡ, ಗದಗ ನಗರಗಳಲ್ಲಿ ನಾಟಕವು ಯಶಸ್ವಿಯಾಗಿ ಪ್ರದರ್ಶನಗೊಂಡ ನಂತರ ಕಿತ್ತೂರಿನ ಜನತೆಗೆ ನಾಟಕ ಸಂಘವನ್ನು ತಮ್ಮೂರಿಗೆ ಅನ್ವಯಿಸಿದರು. ಜನರು ತಮ್ಮ ಆರಾಧ್ಯ ದೇವತೆ ಚೆನ್ನಮ್ಮರಾಣಿಯ ನಾಟಕವನ್ನು ನೋಡಲು ಬಹಳ ಉತ್ಸುಕರಾಗಿದ್ದರು. ಆ ಕಾಲದಲ್ಲಿ ಒಂದು ನಾಟಕದಿಂದ 3,000 ರೂಪಾಯಿಗಳಿಗಿಂತ ಹೆಚ್ಚು ಆದಾಯ ಬರುತ್ತಿತ್ತು. ಕಿತ್ತೂರಿನಿಂದ ಸಂಘವು ಬೈಲಹೊಂಗಲದಲ್ಲಿ ಬಿಟ್ಟಿತು. ಲೇಖಕರು ಅಲ್ಲಿದ್ದಾಗ ಅವರ ಸಹೋದರ ಮಾವ ಗುಂಡಪ್ಪ ಏಕಕಾಲದಲ್ಲಿ ತನ್ನ 4 ಗಂಡು ಮಕ್ಕಳು ಮತ್ತು 3 ಹೆಣ್ಣು ಮಕ್ಕಳ ವಿವಾಹವನ್ನು ಏರ್ಪಡಿಸಿದ್ದರು. ಕೊನೆಯ ಮಗನಿಗೆ 3 ತಿಂಗಳ ಮಗುವನ್ನು ನಿಶ್ಚಯಿಸಲಾಯಿತು ಮತ್ತು ತಾಯಿ ಮಗುವನ್ನು ಎತ್ತಿಕೊಂಡು ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿದರು. ಗುಂಡಪ್ಪ ಮಾವನ ಕಿರಿಯ ಮಗಳ ಜೊತೆ ಲೇಖಕರನ್ನು ಕೂಡಿಸಿ ಅಕ್ಕಿಕಾಳು ಹಾಕಿದ್ದು ಲೇಖಕರಿಗೆ ಅದು